ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ, ಇವತ್ತು ನಾವು ಒಬ್ಬಟ್ಟು ಮಾಡೋದಕ್ಕೆ ನಾವು ಇದು ಹೂರಣ ತಯಾರಿ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ತಂಗಿನೂ ಕೂಡ ಅವಳೇನಪ್ಪ ಅಂದರೆ ಪೇಪರ್ ಪೌಡರ್ ಅವಳು ರೆಡಿ ಮಾಡ್ಕೊತಾ ಇದ್ದಾಳೆ. ನಾನು ಹೊರಗಡೆ ಅಂಗಡಿಯಿಂದ ತರ್ತೀನಿ ಅಂತಂದೆ, ಬೇಡ ನಾನೇ ಕುಟ್ಟು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದಾಳೆ. ಬನ್ನಿ ಈಗ ಹೂರಣ ರೆಡಿ ಮಾಡ್ಕೊಳ್ಳೋದ. ಹಾಗೆ ಇವತ್ತು ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಕೆಲವರು ನನಗೆ ಇಲ್ಲೇ ಒಬ್ಬ ಫ್ರೆಂಡು ನನಗೆ ಹೇಳಿದ್ರು, ಮೊನ್ನೆ ನೀವು ಕಸದ ಬಗ್ಗೆ ಮಾತಾಡಿದ್ರಿ ನಿಮ್ಮ ವೈಫು, ಇವತ್ತು ಬೇರೆ ಏನಾದರೂ ಮಾತಾಡಿ ಅಂತಂದ್ಬಿಟ್ಟು ಮಾತಾಡ್ತೀನಿ. ಇವತ್ತು ಸ್ವಲ್ಪ ವಾಯ್ಸ್ ಸರಿಗಿಲ್ಲ. ಯಾಕಂದರೆ ಭಾನುವಾರ ನಾನು ನಮ್ಮ ತೋಟದಲ್ಲೇ ಮಾವಿನಕಾಯಿ ತಿಂದ್ಬಿಟ್ಟೆ. ತಿಂದ ಕೂಡಲೇ ಇದು ಗೊತ್ತಲ್ಲ, ಕಚ್ಕಚಿ ಆಗೋಗಿದ್ದು ಅಂತದ, ಕಿಚಿ ಏನೋ ಒಂದು ಆಗೋಗಿದೆ ನಮ್ಮ ಗಟ್ಲಿಗೆ. ಎಷ್ಟು ಸಾಧ್ಯ ಅಷ್ಟು ಮಾತಾಡ್ತೀನಿ. ಇವತ್ತು ನಾನು ಮಾತಾಡೋದ ವಿಷಯ ಏನಪ್ಪ ಅಂತಂದರೆ ಬೀಡಿ ಮತ್ತು ಸಿಗರೇಟ್. ಏನಪ್ಪ ಹಿಂಗೆ ತಲೆಕೆಟ್ಟಾಗಿದೆ ಅಂತಂದ್ರೂ ಪರವಾಗಿಲ್ಲ, ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದು. ಏನಕ್ಕೆ ನಾನು ಬೀಡಿ ಸಿಗರೇಟ್ ಅಷ್ಟೊಂದು ಸೇಬೇನೆ ಅಂತ ಹೇಳ್ತೀನಿ ಅಂತಂದರೆ, ಅದು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ಏನೇ ಮಾಡಿ ಅದು ಲಿಮಿಟಾಗಿರಬೇಕು. ತುಂಬ ನಮ್ಮ ಅಪ್ಪವರು ಕೂಡ ತುಂಬ ಬೀಡಿ ಸೇತಿದ್ರು. ತುಂಬಾ ಬೀಡಿ ಸೇತಿದ್ರು. ಅವರು ಸತ್ತಾಗ 57 ವರ್ಷ ಏನೋ ಸತ್ತೋದಾಗ. ಅಂದರೆ ನಮ್ಮ ಕರೆಕ್ಟಾಗಿ ಇಲ್ಲಿಗೆ ಅಂದರೆ ಎಷ್ಟು ಜೂನ್ ತಿಂಗಳಿಗೆ ನಮ್ಮ ಅಪ್ಪ ತೀರಾಗಿ 7 ವರ್ಷ ಆಗ್ತಿದೆ. ಯಾಕಂದರೆ ಅದು ನಮ್ಮ ಅಪ್ಪನ ಕಳ್ಕೊಂಡ್ರೆ ನೋವು ನಮ್ಗೆ ಚೆನ್ನಾಗಿ ಮಾತ್ರ ಗೊತ್ತು. ಆ ಒಂದು ಕಾರಣಕ್ಕೋಸ್ಕರ ನೀವು ಸೇಬೇಡಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಸೇಬೇಡಿ, ಸೇರಿ, ಬಟ್ ಸೇಬೇಡಿ ಅಂತ ಹೇಳೋದಕ್ಕೋರ ನನಗೂ ಕೂಡ ಇಲ್ಲ. ಇದು ಓದ್ತಿನಂಗೆ ಶ್ವಾಸಕೋಶ ಕಟ್ಕೋತದೆ. ಇದು ಗೊತ್ತಲ್ಲ, ಮನುಷ್ಯನಿಗೆ ಪ್ರತಿಯೊಂದು ಪಾರ್ಟ್ಸ್ ಕೂಡ ಇಂಪಾರ್ಟೆಂಟೇ. ಹಾಗಾಗಿ ಇದೆಲ್ಲ ಫುಲ್ಲು ಬರ್ನ್ ಆಯ್ತು ಅಂತಂದರೆ ವರ್ಕೇ ಆಗೋಲ್ಲ. ನಾವೇನು ತಿಂತೀರೋ ಏನು ಕುಡಿತೀವೋ ಪ್ರಯೋಜನ ಏನು? ಹಾಸ್ಪಿಟ್ಲಿಗೆ ಹೋಗ್ಬೇಕು, ಲಕ್ಷಾಂತರ ಖರ್ಚು ಮಾಡ್ಬೇಕಾಗುತ್ತೆ. ನಿಮ್ಮನ್ನೇ ನಂಬ್ಕೊಂಡ್ರೆ ಕುಟುಂಬ ಗತಿ ಏನಾಗಬೇಕು ಅಲ್ವಾ? ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಅದು ಬಿಟ್ಬಿಡಿ. ಎಷ್ಟು ಬಿಟ್ಬಿಡಿ ಆಗಲ್ವಾ? ಒಂದು 100ಕ್ಕೆ ಒಂದು 80% 90% ಬಿಟ್ಬಿಡಿ. ಮಲ್ಬೇಕಾದ್ರೆ ಒಂದು 10% 20% ಸೇರಿ, ಬೇಕಾದ್ರೆ ಲಿಮಿಟಾಗಿ ಸೇರಿ ಅಂತ ನಾನು ಹೇಳ್ತೀನಿ. ಆಮೇಲೆ ಇದಕ್ಕೆ ಇವನೇ ಅವನಪ್ಪ ಇದೆಲ್ಲ ಹೇಳೋಕ್ಕೆ ನಮ್ಮಿಷ್ಟ, ನಮ್ಮ ದುಡ್ಡು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ಅದು ನಮಗೂ ಒಂದ್ಸಲಲ್ಲಪ್ಪ, ನಮ್ಮ ಅಪ್ಪನ 2 ಸಲ ಅಡ್ಮಿಟ್ ಮಾಡಿದ್ದು JSSಗೆ. ಒಂದ್ಸಲ ಹಳೆ JSS ಇತ್ತು, ಅವಾಗ ಅಡ್ಮಿಟ್ ಮಾಡೋದು. ಹೇಳಿದ್ವಿ ಅಪ್ಪ ಬಿಟ್ಬಿಡಿ ಬೀಡಿ ಸಿಗರೇಟ್ನ, ಕೇಳಲಿಲ್ಲ. ಅದಾದಮೇಲೆ ಮತ್ತೆ ಇನ್ನೂ ಹೊಸ ಬಿಲ್ಡಿಂಗ್ ಓಪನ್ ಆಯಿತು JSS, ಅಡ್ಮಿಟ್ ಮಾಡಿದ್ವಿ. ಅವ್ರಿಗೋಸ್ಕರ ಇಲ್ಲಾಂತಂದ್ರೆ ಒಂದು ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀವಿ. ಉಸಿರಾಟಕ್ಕೆ ತೊಂದರೆಗೆ ಪ್ರತಿಯೊಂದು ಕೂಡ ಅದನ್ನು ಖರ್ಚು ಮಾಡೋದು ಮತ್ತು ಅದ್ರ ನೋವು ಬೆಲೆ ಏನಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಹಿಂಗೆ ಹೇಳ್ತಾ ಇದ್ದೀನಿ. ನಿಮ್ಮನ್ನೇ ನಂಬ್ಕೊಂಡ್ರೆ ನಿಮ್ಮ ಕುಟುಂಬ ಇದೆ, ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮ್ಮ ಕೈಲಿ ಇರ್ತದೆ. ಹಾಗಾಗಿ ಆದಷ್ಟು ಬೇಗ ಈಗ ಬೀಡಿ ಸಿಗರೇಟ್ನ ಸೇಯೋದನ್ನು ಕಡಿಮೆ ಮಾಡ್ಕೊಳ್ಳಿ. ಒಳ್ಳೆಯದು, ಆರೋಗ್ಯ ದೃಷ್ಟಿ ಒಳ್ಳೆಯದು. ಮತ್ತು ದುಶ್ಚಟಗಳು ಅವೇ, ಈಗ ಬೀಡಿ ಸಿಗರೇಟ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಏನೇ ಮಾಡಿ ಲಿಮಿಟಾಗಿ ಮಾಡಿ ಅಷ್ಟೇ. ನನ್ನ ಕಡೆ ಹೇಳೋದು. ನಮ್ಮ ಕಡೆ ಒಂದು ಸ್ಮಾಲ್ ಟಿಪ್ಸು. ಗಂಟೆ ಸರಿಗಿಲ್ಲ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮಾತಾಡಿದಷ್ಟು ನನಗೆ ಗಂಟೆ ಆಗ್ತಾಯಿದೆ. ನೋಡಿ, ಇವತ್ತು ಹಬ್ಬ ಅಲ್ವಾ? ಪಾಪ ಬೆಳಗ್ಗೆಯಿಂದ ಹೆಂಡತಿ ಕೆಲಸ ಮಾಡಿದ್ದಾರೆ, ನಮ್ಮ ಅಮ್ಮನೂ ಕೆಲಸ ಮಾಡೋರೆ. ಪಾಪ ನನ್ನ ತಂಗಿ ಕರ್ಕೊಬಂದೆ. ಅವಳು ಚಿತ್ರಾನ್ನ ಮಾಡೋದಕ್ಕೆ ಹುಣಸೆಗೆ ಅಂತ ಕಾಯಿ ತುರ್ಕೊಟ್ಲು. ಏನೋ ಅಲ್ಲಪ್ಪ ಸ್ವಲ್ಪ ಕೆಲಸ ಮಾಡಿದ್ದಾಳೆ. ಇನ್ನು ನಾವು ಸುಮ್ಮನೆ ಬಿಟ್ಟೆನ್ನ ತಿನ್ಬೇಕಲ್ವಾ? ಅದಕ್ಕೆ ನಮ್ಗೆ ಮನಸ್ಸು ಒಪ್ಪಲ್ಲ. ನೋಡಿ, ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಇನ್ನು ನಾನು ನನ್ನ ತಂಗಿ ಇಬ್ಬರು ಸೇರಿಬಿಟ್ಟು ಒಬ್ಬಟ್ಟಿಗೆ ತಟ್ಕೊಟ್ಬಿಟ್ರೆ ಹೆಂಡತಿ ಸುಟ್ಕೋತಾಳೆ. ನೋಡಿ, ಚೆನ್ನಾಗಿ ಮಾಡಿದ್ದೀನಿ ಎಲ್ಲನೂ. ಇದು ಅಡುಗೆ ಕೆಲಸ ಎಲ್ಲ ಬರುತ್ತೆ, ಮಾಡ್ತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಈ ಟಾಪಿಕ್ ಬಗ್ಗೆ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಗುಡ್ ಒಪಿನಿಯನ್ ತಿಳಿಸಿ. ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಮೊದಲು ಗಂಟೆ ಶುರು ಮಾಡ್ಕೊತೀನಿ ಮಾತಾಡೋಕ್ಕೂ ಮುಂಚೆ. ಗುಡಿ ನಾನು ಮಾಡ್ತಿರೋಂಥ ಅಡುಗೆ ಕೆಲಸ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾವು ಹಾಕೋಂಥ ವಿಡಿಯೋಗಳು ಬರ್ತಾ ಹೋಗ್ತವೆ.
ಇಲ್ಲೇ ನಿಯರೆಸ್ಟ್ ಒಂದು ನಮಗೆ ಮೈಸೂರಿಗೆ ಹತ್ತಿರ ಆಗಿರುವಂಥ ಬಲಮುರಿ ಎಡಮುರಿ ಹೇಗೋ ನಮ್ಗೆ ಇಲ್ಲೊಂದು ನಿಯರೆಸ್ಟ್ ಆಗಿರುವಂಥ ಒಂದು ಕಬ್ಬಿನ ಹೊಳೆ ಹತ್ರ ಬರುತ್ತೆ. ನಾಳೆ ಅದನ್ನೇ ನಮ್ಮದು ಶೂಟ್ ಮಾಡ್ತೀವಿ. ಎಷ್ಟು ಜನ ಫ್ಯಾಮಿಲಿಯಲ್ಲಿ ಬರ್ತಾರೆ ಅನ್ನೋದು ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಮರಿಬೇಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಬೆಲ್ ಐಕನ್ ಒತ್ತಿ. ಒಬ್ಬಟ್ಟು ಮಾಡೋದಕ್ಕೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ಒಬ್ಬಟ್ಟು ಮಾಡೋದಕ್ಕೆ ನಮ್ಮ ಸೋನಾ ಹೆಲ್ಪ್ ಮಾಡ್ತಿದ್ದಾಳೆ. ನಾನು ಈ ರೀತಿ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಒಬ್ಬಟ್ಟು ಮಾಡಬೇಕು ಅಂದರೆ ನಾನು ಕಡಲೆ ಹಿಟ್ಟಿಗೆ ಕೆಲವೊಂದು ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಅದು ಅರಿಶಿನ ಮತ್ತು ಉಪ್ಪು ಮತ್ತು ಚಿರೋಟಿ ರವೆ ಹಾಗೂ ಮೈದಾ ಹಿಟ್ಟನ್ನ ಕಲಸಿ 2 ಅವರ್ ಬಿಟ್ಟಿದ್ದೀನಿ. ಹೂರಣ ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆ ಮತ್ತು ಬೆಲ್ಲ, ಹಾಗೆಯೇ ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಬರೀ ಒಳಗಡೆ ಇರೋದು ಮಾತ್ರ ಹಾಕಿ ರುಬ್ಬಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ನಾನು ಬಾಳೆ ಎಲೆಯಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬಾಳೆ ಎಲೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಎಣ್ಣೆ ಕವರ್ ಯೂಸ್ ಮಾಡಿ. ನಾನು ಮಾಡಿರುವ ಹೂರಣ ಮತ್ತು ಕನಕನ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಬ್ಯೂಟಿಫುಲ್ಲಾಗಿ ಬಂದಿದೆ. ನೋಡಿ ಈ ಥರ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ನೀವು ಅಕಸ್ಮಾತ್ ನಿಮಗೆ ಎಣ್ಣೆ ಕವರ್ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಶೀಟ್ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.